ಗುಲ್ಬರ್ಗ ಜಿಲ್ಲೆ ಶಾಪುರ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಇವತ್ತೇನು ನಿಜ ಶರಣ ಅಂಬಿಗರ ಚೌಡಯ್ಯನ ಒಂದು ಕೈಯನ್ನು ಧ್ವಂಸ ಮಾಡುವ ಮುಖಾಂತರ ಅವರ ಮುಖಕ್ಕ ಸಗಣಿ ಹಚ್ಚುವಂತ ಕೃತ್ಯ ಮಾಡಿರ್ತಕ್ಕಂಥ ಇವತ್ತ ಬಹಳಷ್ಟು ನಾವು ಎಲ್ಲ ಕಡೆಗೆ ವಿಚಾರ ಮಾಡಿದ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ರಾಜಕೀಯ ಪ್ರಭಾವಗಳನ್ನು ಬಳಸಿ ಅವ್ರನ್ನ ಕೂಡಲೇ 24 ಗಂಟೆಯಲ್ಲೇ ಅರೆಸ್ಟ್ ಮಾಡಬೇಕಾಗಿತ್ತು. ಆದ್ರ ಅಲ್ಲಿ ಯಾಕೆ ಮಾಡೋಣ ಅಂತ ಗೊತ್ತಿಲ್ಲ. ಅದಕ್ಕೂ ಅವ್ರು ಏನಪ್ಪ ಅಂತಂದ್ರೆ ನನಗನಿಸಿದ ಮಟ್ಟಿಗೆ ಇವತ್ತ ನಮ್ಮ ಸಮಾಜವನ್ನ ಎಲ್ಲ ರಂಗಗಳಿಂದ ಎಲ್ಲ ತಾರತಮ್ಯದಿಂದ ಮುಗಿಸ್ತಕ್ಕಂಥ ವ್ಯವಸ್ಥೆ ಆಗ್ತಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳು. ನಾ ಇವತ್ತು ತಿಳಿಸಿದೆ ವ್ಯವಸ್ಥಿತವಾಗಿ ಇವತ್ತು ನಿಜ ಶರಣ ಅಂಬಿಗರ ಚೌಡಯ್ಯನಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವು ಸಮುದಾಯಕ್ಕೆ ಯಾವ ನ್ಯಾಯ ಸಿಗಬಹುದು ಅನ್ನತಕ್ಕಂಥದ್ದು ನನ್ನ ಭಾವನೆ. ನಿಜ ಶರಣ ಅಂಬಿಗರ ಚೌಡಯ್ಯ ಅವರ ಮಾಡಿರ್ತಕ್ಕಂಥ 12ನೇ ಶತಮಾನದಲ್ಲಿ ಅವರ ಸಾಧನೆ ಎಂಥದ್ದು. ಶರಣರೊಳಗೆ ನಿಜ ಶರಣ ಅಂತ ಹೆಸರು ಪಡೆದಿರ್ತಕ್ಕಂಥ ಒಬ್ಬ ನಿಜ ಶರಣ ಬಸವಣ್ಣನ ಸಮಕಾಲದ ಮನುಷ್ಯ. ಬಸವಣ್ಣನ ಸಮಕಾಲದ ಮನುಷ್ಯ ಅನುಭವ ಮಂಟಪದಲ್ಲಿ ತಂದೆ ಆದಂತ ಚಾಪ ಮೂಡಿಸಿ ತಂದೆ ಆದಂತ ನೇರ ನುಡಿ ನಿಷ್ಠೆಯಿಂದ ತನ್ನ ಕಾಯಕ ಮಾಡಿರ್ತಕ್ಕಂಥ ಒಬ್ಬ ಶರಣ. ಎಲ್ಲ ಶರಣ ಒಳಗ 16,000 ಶರಣ ಒಳಗ ಅದು ನಿಜ ಶರಣ ಅಂತ ಬಂದದ್ದು ನಮ್ಮ ಕುಲದೇವರು ಅಂಬಿಗರ ಚೌಡಯ್ಯ ಅಂತ ಇಷ್ಟಪಡ್ತೀನಿ ಬಂಧುಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ಕುಲಬಾಂಧವರು ನಾವೆಲ್ಲರೂ ಇವತ್ತ ಅಂಬಿಗರ ಚೌಡಯ್ಯ ಏನು ಅನ್ಯಾಯ ಆಗಲ್ಲ ಆ ಅನ್ಯಾಯನ ಖಂಡಿಸಿ ಇವತ್ತ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇವತ್ತ ಪ್ರತಿಭಟನೆ ಮುಖಾಂತರ ಅಂಬಿಗರ ಚೌಡಯ್ಯ ನ್ಯಾಯ ಸಿಗಬೇಕು. ಒಂದೇ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಇಡೀ ನಮ್ಮ ಕರ್ನಾಟಕ ರಾಜ್ಯ ತುಂಬ ಇಲ್ಲಿ ಹೋರಾಟ ಮಾಡಬೇಕಾದ್ರೆ ಇದು ಸಾಮಾನ್ಯವಾದ ಮಾತಲ್ಲ. ಒಬ್ಬ ಶರಣನ ಧ್ವಂಸ ಮಾಡಿದ್ರ ಇಡೀ ಅವರು ಕುಲದ ಧ್ವಂಸ ಮಾಡಿದ ಬಂಧುಗಳ ಮಾಡಿ ಹಚ್ಚಲಾಗಿದೆ. ಯಾಕಂದ್ರೆ ಒಬ್ಬ ನಿಜ ಶರಣ ಅವರ ಕುಲದೇವರಿಗೆ ನಮ್ಮ ಕುಲದೇವರಿಗೆ ಮಾಡಿದ್ರೆ ನಮಗೆ ಮಾಡ್ದಂಗೆ ನಮಗೆ ಅನ್ಯಾಯ ಮಾಡ್ದಂಗೆ. ಅದಕ್ಕೆ ಅಂತ ಸಮುದಾಯ ಹುಟ್ಟಿರುವಂತ ನಾವು ನೀವೆಲ್ಲರೂ ಅವರ ಯಾರ ಕೂಡಲೇ ಅವ್ರನ್ನ ಬಂಧಿಸಬೇಕು. ಅವರಿಗೆ ಬಂಧಿಸಿದಲ್ಲ ಅವ್ರನ್ನ ಗಡಿಪಾರು ಮಾಡಬೇಕು. ಅವರಿಗೆ ಇವತ್ತೆಲ್ಲ ನಾಳೆ ಇವತ್ತು ಯಾವುದೋ ಒಂದು ನನಗೆ ತಿಳಿದ ಮಾಹಿತಿ ಪ್ರಕಾರ ಯಾವುದೋ ಒಬ್ಬ ಕೆಲಸ ಬರಲಾರ್ದ ಹಿಡ್ಕೊಂಡ್ಬಂದು ಅವ್ರ ಮೇಲೆ ಹಾಕಿ ಕೇಸ್ ಮುಚ್ಚಬೇಕಂತ ಪ್ಲಾನ್ ಮಾಡಕತ್ತಾರ. ಅದು ನಾನು ಕಂಡಿರ್ತಕ್ಕಂಥ ನಿನ್ನೆ ಇದು ಕೇಳಿದ್ದ ಮಾತು. ಇವತ್ತ ನಿನ್ನೆ ತಂಸಳಿ ಮುತ್ತವರು ತಂದೆ ಸರಿದ್ರು. ನಾನು ಅಲ್ಲಿ ಹೋದಾಗ ಬಂದಿದ್ರು, ಅಲ್ಲಿ ಆ ಭಾಗದ ಜನ ಬಂದಿದ್ರು ಸಮುಖ. ಅವ್ರು ಹೇಳ್ತಾರೆ, ಏನ್ರಿ ನೀವೆಲ್ಲರೂ ಶಾಪುರದವರು, ಸುರ್ಪುರದವರು, ಇಲ್ಲಿ ನಮ್ಮ ಜವರಿದವರು ನೀವೆಲ್ಲರೂ ಹೋರಾಟ ಮಾಡಲಿಲ್ಲ ಅಂದ್ರ ಈ ಕೇಸನ್ನು ಮುಚ್ಚಾಕ್ತಾರ, ಅಪರಾಧಿಗಳು ತಪ್ಪಿಸ್ಕೊಂತಾರ. ಅದಕ್ಕೆ ನಾವು ಅದನ್ನ ಅಷ್ಟು ಅವಕಾಶ ಕೊಡಬಾರ್ದು. ನಾವು ನೀವೆಲ್ಲರೂ ಅವಕಾಶ ಕೊಡಬಾರ್ದು. ಹೆಂಗೆ ಹೇಳಪ್ಪ ಶರಣ ಅಂತಂದ್ರ ನೋಡ್ರಿ, ಕಂಡಂಗೆ ಹೆಂಗೆ ಗೊತ್ತಾ, ಇಲ್ಲಿ ಸಮಾಜದಲ್ಲಿ ಅಂಗಗಳನ್ನು ತಿದ್ದುವಂತ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವರು ದುಷ್ಟಶಕ್ತಿಗಳು ಬಟ್ಟೆ ದುಷ್ಟಶಕ್ತಿಗಳು ಅಂತವರು ಅವ್ರನ್ನ ಕಂಡ್ರೆ ಅವರಂತೆ ಬಗಳುವವರು, ಇವ್ರನ್ನ ಕಂಡ್ರೆ ಇವರಂತೆ ಬಗಳುವವರು. ತಮಗೂ ತಿಳಿಯದೆ ತಿಳಿದವ್ರಿಗೆ ಕೇಳದೆ ಅಂದಿ ನಾಯಿ ಅಂತ ಬಗಳುವ ಈ ಪುಣ್ಯವಾಗಿ ಎಡಗಾಲ ಪಾದರಕ್ಷೋಡು ತಮಗೆ ತಿಳಿಲಾರ್ದವ್ರಿಗೆ ಮೊದಲು ಬಾಯಿ ಮಾತು ಹೇಳಿದ್ರೆ ಕೇಳಲ್ಲ, ಕಾಲ ಅಂತ ಹೇಳುತ್ತೆ. ಅಂತ ಶರಣ ಹೆಂಗೆಂತ ಶರಣ ಇವತ್ತು ಅಂದಂಗೆ ಇವತ್ತು ಯಾರಾದ್ರೂ ಇದ್ದರೂ ನೋಡಿ ನೀವು. ಇವತ್ತ ಹಾವೇರಿ ಜಿಲ್ಲೆಯಲ್ಲಿ ರಾಣೆಬೆನ್ನೂರು ತಾಲೂಕಲ್ಲಿ ಇವತ್ತು ತಂದೆ ಆದಂತ ಒಂದು ಕಾಯಕ ಮಾಡುತ್ತಾ ಶರಣರ ಬಗ್ಗೆ ನಿಮ್ಗೆ ಹೇಳ್ಬೇಕಾಗ್ತದೆ. ಯುವಕರು ಇಲ್ಲಿ ಯುವಕರು ಬಹಳ ಬಂದಿದ್ದೀರಿ. ಯುವಕರು ಶಕ್ತಿ ಈ ದೇಶದ ಶಕ್ತಿ. ಯುವಕರ ಶಕ್ತಿ ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರ ಏನ್ ಬೇಕಾದ್ರೆ ಅಂದ್ರೆ ಕೆಟ್ಟದಲ್ಲ, ಒಳ್ಳೇದ್ ಮಾಡ್ಬೇಕಾದ್ರೆ ನಿಮ್ಗೆ ಶಕ್ತಿ ಬಳಸ್ಬೇಕು. ಯಾಕಪ್ಪ ನಾ ಈ ಮಾತು ಹೇಳ್ತಂದ್ರ ಅಲ್ಲಿ ತನ್ನ ಕಾಯಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಬಿದ್ದ ರಾಜನ ಕಾಲದಲ್ಲಿ ಆ ರಾಜನ ಮಂದಿಗೆ ಅವ್ರು ಕಳ್ಕೊಂತ ಅವ್ರು ಕಳೆದಾಗ ಇಲ್ಲಿ ಯಾರು ಕಳಿಸ್ತಾರಪ್ಪ ಅಂತ ಶರಣರು ಯಾರ ಅಂದ್ರ ಅಲ್ಲಿ ಅಂಬಿಗರ ಚೌಡಯ್ಯನ ಮೇಲೆ ಕರ್ಕೊಂಬಂದಂತವು. ಅಂಬಿಗರ ಚೌಡಯ್ಯ ಅವಾಗ ಆಯುರ್ವೇದಿಕ್ ಪಂಡಿತ. ಅವಾಗ ತನ್ನ ಆಯುರ್ವೇದಿಕ್ ಪಂಡಿತದಿಂದ ತನ್ನ ಆಯುರ್ವೇದ ಶಕ್ತಿಯಿಂದ ಆ ಬಿಜ್ಜಳ ರಾಜನ ಮಗನ ಉಳಿಸ್ತಾನಂತ. ಆ ಬಿಜ್ಜಳ ರಾಜನ ಮಗನ
ಎಂತ ಶರಣ, ನಿಜ ಶರಣ, ನಿನ್ನಂತ ಶರಣ ಯಾರಲ್ಲಪ್ಪ ಅಂತೇಳಿ 800 ಎಕರೆ ದಾನವಾಗಿ ಕೊಡ್ತಾರಂತ ರಾಜ್ಯ. ಯಾರಿಗೆ? ಚೌಡ. ಈಗ 800 ಎಕರೆ ದಾನವಾಗಿ ಕೊಟ್ರ ಅದೇನ್ ಮಾಡ್ತಾರೆ ಗೊತ್ತಾ? ಆತನ ಗುರು ಶಿವಮುನಿ ಅಂತೇಳಿ, ಆ ಶಿವಮುನಿ ಮುದ್ದಾಗ ಆ 800 ಎಕರೆ ದಾನ ಕೊಟ್ಟಂತ ಆಸ್ತಿ ಆ ಶಿವಮುತ್ತ ಕೊಟ್ಬಿಡ್ತಾನ. ಆ ಶಿವಮುತ್ತ ಕೊಟ್ಟ ತಕ್ಷಣ ಅವಾಗ ಆ ಶಿವಮುತ್ತ ಏನಂತಾನ, ಶರಣ ಇದು ಶಿವಪುರ ಅಲ್ಲಪ್ಪ, ಇದು ಚೌಡದಾನಪುರ ಅಂತಕ್ಕಂಥ ಹೆಸರು. ಆ ಚೌಡಾಗಿ ಚೌಡದಾನ ಚೌಡದಾನಪುರ. ದಾನಪುರ ಅಂದ್ರೆ 800 ಎಕರೆ ದಾನ ಕೊಟ್ಟಿರ್ತಕ್ಕಂಥ ಶರಣ. ಈಗ ಯಾರ ಸಾಧು ಮುತ್ತ ಕೊಡ್ತಾರೆ ನೋಡಿ, ಒಂದ್ ಎಕರೆ ಕೊಟ್ಟರೆ ಒಂದ್ ಜಗ ಕಸ್ಕೊಂಡ್ಬಿಡ್ತಾರೆ. ಅದನ್ನು ಅದಕ್ಕ ಅಂತ ಶರಣ, ನಿಜ ಶರಣ ಅಂಬಿಗರ ಚೌಡಯ್ಯನ ನಾವೆಲ್ಲರೂ ಸರಣಿ ಮಾಡುತ್ತಾ ಇವತ್ತು ಬಸವಣ್ಣನ ತಮ್ಮ ಕಾಲದಲ್ಲಿ ಬಸವಣ್ಣ ಏನ್ ಹೇಳ್ತಾನ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮ ಮನೆಯ ಮಗನಂದ ವ್ಯವಸಾಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣ. ಅವಾಗ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ನಮ್ಮ ಅಂಬಿಗರ ಚೌಡ ಏನಾಗ್ತಾನೆ ಗೊತ್ತಾ? ನಮ್ಮ ಅಂಬಿಗರ ಚೌಡ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತಾನ, ಬಡವರು ನಮ್ ಕಷ್ಟ ಇದ್ದ ಕಾಲಕ ಬಡತನಕ ಉಂಬುವ ಚಿಂತಿ, ಉಂಬುವುದಾದರೆ ಉಡುವ ಚಿಂತಿ, ಉಡುವುದಾದರೆ ಕೊಡುವ ಚಿಂತಿ, ಕೊಡುವುದಾದರೆ ಎಂಡರ ಚಿಂತಿ, ಎಂಡರಾದರೆ ಮಕ್ಕಳ ಚಿಂತಿ, ಮಕ್ಕಳಾದರೆ ಬದುಕಿನ ಚಿಂತಿ, ಬದುಕಾದರೆ ಕೇಡಿನ ಚಿಂತಿ, ಕೇಡಾದರೆ ಮರಣದ ಚಿಂತಿ. ಇಷ್ಟೆಲ್ಲ ಚಿಂತೆ ಮಾಡುವುದನ್ನು ಕಂಡೆ, ಶಿವನ ಚಿಂತೆ ಮಾಡುವರು ಒಬ್ಬರನ್ನ ಕಾಣಲಿಲ್ಲ ಅಂತ ನಮ್ಮ ಅಂಬಿಗರ ಚೌಡ ನಿಜ ಶರಣ. ಎಂತ ಶರಣ, ಇದ್ದಂಗೆ ಹೇಳಿರ್ತಕ್ಕಂಥ ಶರಣ. ಅಂತ ಶರಣ ವಂಶದಲ್ಲಿ ಹುಟ್ಟಿದವರು ನಾವು ಎಲ್ಲರೂ ಇವತ್ತು ಬಹಳ ಯುವಕರು ನಮ್ಮ ಮಾಯ ಇವತ್ತು ಇಟ್ಟಲ್ಲಿ ಯಾರು ಸಾಹೇಬ್ರು ಇದ್ರಂದ್ರ ಇಷ್ಟು ದಿನ ಹೊಲಕ್ಕೆ ಕೊಡ್ತಲ್ಲ, ಇಷ್ಟು ದಿನ ಹೊಲಕ್ಕೆ ಕೊಡ್ತಲ್ಲ. ನಾವು ಬೆಳೆದ ಅವ್ರ ಗರಡಿ ಒಳಗೆ ಏನಪ್ಪ ಇಷ್ಟು ದಿನ ಹೊಲಕ್ಕೆ ಕೊಡ್ತಲ್ಲ. ಅವರು ಇಡೀ ದೇಶ ತುಂಬಾ ಹೋರಾಟ ಮಾಡ್ತಿದ್ರು. ಇರ್ಲಿ, ಈಗಾದ್ರೂ ನೀವ್ ಯಾರಾದ್ರೂ ಇಟ್ಟಲ್ಲಿ ಯಾರು ಆಗ್ಬಹುದು, ನೀವು ಅಂಬಿಗರ ಚೌಡ ಆಗ್ಬಹುದು, ನೀವೆಲ್ಲರೂ ಬರ್ರಿ, ನೀವೆಲ್ಲ ಯುವಕರು ಬರ್ರಿ. ಯಾವಾಗ ಒಂದು ಕುರ್ಚಾಟಿಗೆ ಬರೆಯಾಗ್ಬಾರ್ದು. ಇವತ್ತೇನು ಬಹಳ ಉಲ್ಲಾಸದಿಂದ ಬಂದ್ರಿ, ಬಹಳ ಸಂತೋಷ. ಇವತ್ತ ಏಕೆ ಮಾತು ಕೇಳಿದೆ, ಆದಷ್ಟು ನೀವು ಜಗಳಾಡದೆ ನಮ್ಮವರೆಲ್ಲ ಒಕ್ಕಟ್ಟಾಗಿರ್ರಿ. ಮುಂದಿನ ದಿನಗಳ ನಿಮ್ ಶಕ್ತಿ ತೋರಿಸ್ರಿ. ಮಧ್ಯವರ್ತಿಗಳ ಮಾತು ಕೇಳಬೇಡ್ರಿ. ಚೊಲೋ ಇದ್ದಲ್ಲಿ ನಮ್ಮ ಜನನೇ ನಿಮ್ಗೆ ಯಾಕೆ ಹೇಳ್ತೀನಿ, ಸಂದರ್ಭ ಅಲ್ಲ ಆದ್ರೂ ಹೇಳ್ತೀನಿ. ಮದ್ಯಪಾನ ಬಹಳಷ್ಟು ಮಂದಿ ಯುವಕರು ಕುಡಿದು ಬಹಳಷ್ಟು ಮಂದಿ ಎಲ್ಲಿ ಬೇಕಲ್ಲ ಮಂದಿ ಹೊಲ ಮಾರ್ಕೆಟ್ ಯಾರು ತಗೊಂಡ್ರೆ ತೆಗ್ರೆ ಅದು ನಾನು ಮಾಡಬಾರ್ರಿ. ಚೊಲೋ ಇರ್ರಿ, ಬೇರೆ ತಂಟೆ ಹೋಗ್ಬಾರ್ದು, ನಮ್ಮ ತಂಟೆ ಬಂದು ಬಿಡಂಬೇಡ. ನಿಮ್ಮಿಂದ ಶಕ್ತಿ ಅವ, ದೊಡ್ಡ ಕೈವಾಡ ಎಲ್ಲ ಇವಿ. ಇವೆಲ್ಲ ಅಧ್ಯಕ್ಷರಾದ ರಾಜ ಸಾಲಿಮನಿ ಎಲ್ಲ ನಾಯಕರು, ನಮ್ಮ ಹಿರಿಯ ನಾಯಕರು ಅಯ್ಯಣ್ಣ ಕಾಕ್ನವರು, ಭೀಮಣ್ಣ ಸೆಗಪ್ಪನವರು, ಬಂಡಾರಪ್ಪನವರು, ಬಹಳಷ್ಟು ಹೆಸರು ಹನುಮಂತಗೌಡರು, ಇಲ್ಲೆಲ್ಲ ಹಿರಿಯರು, ನಮ್ಮ ಹನಪ್ಪಣ್ಣವರು, ಅವರಿವರು ಅಲ್ಲದೆ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಹಿರಿಯರು. ನಿಮ್ಮೆಲ್ಲರಿಗೆ ಬೆನ್ನೆಲುಬಾಗಿತ್ತು, ನೀವು ನಮ್ಮ ಬೆನ್ನೆಲುಬಾಗಿತ್ತು. ಮುಂದಿನ ದಿನಗಳ ಯಾವುದೇ ಇಲ್ಲ, ಎಂತ ಸಂದರ್ಭನೇ ಇಲ್ಲ. ಈಗ ಹೇಳಿದ್ರು ಭೀಮಣ್ಣ ಸೆಗಪ್ಪರವರು, ಏನ್ರಿ ನಮ್ಮ ಮಂದಿಗೆ ಯಾರು ಕೇಳೋದು, ನೀವು ಅರಸಿಲ್ಲ ಪೊಲೀಸರು ಗಂಟು ಕೊಡ್ತಾರ, ಗೌಡರು ಗಂಟು ಕೊಡ್ತಾರ, ಎಲ್ಲರೂ ಯಾರು ಗಂಟು ಬಿಡಕತ್ತಾರೆ. ಯಾಕೆ ಗಂಟು ಕೊಡ್ತಾರಪ್ಪ ಅನ್ನೋದು ಕಾರಣ ನಮ್ಮಲ್ಲಿ ಒಕ್ಕಟ್ಟಿಲ್ಲ. ಒಕ್ಕಟ್ಟಿದ್ರ ಆ ಶಕ್ತಿ ಎಂದೂ ಇಲ್ಲ. ಆ ಶಕ್ತಿ ಒಕ್ಕಟ್ಟಿಗೆ ಹೆಂಗ ನಿಮ್ಗೆ ಗೊತ್ತಿಲ್ಲ. ಒಕ್ಕಟ್ಟಿನಾಗ ಶಕ್ತಿ ಅದ, ಒಕ್ಕಟ್ಟಿನಾಗ ಬಲ ಅದ. ನೀವೆಲ್ಲರೂ ಯುವಕರು ಒಕ್ಕಟ್ಟಾಗಿರ್ರಿ, ನಿಮ್ಮಿಂದ ನಾವಿರ್ತೀವಿ. ನನಗ ಮಾತಾಡಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ಮತ್ತೊಮ್ಮೆ ಮೊದಲೇ ನಿಮ್ಗೆಲ್ಲರಿಗೆ ಅಭಿನಂದಿಸಿ ನಾನು ಹೇಳ ಜಯ